best audio experience, please use headphones. ಶಾರ್ಟ್ ಟೈಮ್ಗೆ ನಾವು ಯೂಶಲ್ ಸ್ಪಾಟ್ ಹತ್ರ ಬಂದ್ಬಿಡು. ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ತಕಸೋ ಲಗೈಸೋ ಹಿಂದೋ ಹಣ್ಣು ಮನೆಲ್ಲ ಮುಸಿ ಸಿಕ್ಕ ಜಮಾಯಿಸೋ. ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಬೆಳಿಗ್ಗೆನೆ ಮಲಗಿರೋರ್ನ ಎಬ್ಸಿ ಡಿಸ್ಟರ್ಬ್ ಮಾಡ್ತೀಯಲ್ಲ, ಒಂಚೂರಾದ್ರೂ ಕಾಮನ್ ಸೆನ್ಸ್ ಬೇಡ? ಹೌದಪ್ಪ ಹೌದು, ನಿನ್ನಂತ ಹುಡುಗನ್ನ ಲವ್ ಮಾಡದ್ನಲ್ಲ, ಸೆನ್ಸು ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ಲ. ಚಿನ್ನು ಅದು ಹಂಗಲ್ಲ. ಏನು ಹೇಳ್ಬೇಡ, ನೀನ್ ಕೊಟ್ಟಿರೋ ಮರ್ಯಾದೆನೆ ಸಾಕು. ನೀನಂತೂ ಕಾಲ್ ಮಾಡಲ್ಲ, ನಾನ್ ಕಾಲ್ ಮಾಡಿದ್ರೆ ಎಷ್ಟು ಗಾಂಚಲಿ ನೋಡು ನಿನ್ಗೆ. ಅದು ಹಂಗಲ್ಲ ಕಣೋ, ಒಂದ್ ನಿಮಿಷ ನನ್ನ ಮಾತು ಕೇಳು. ಮಾತಾಡ್ಬೇಡ ನೀನು. ಒಂದಿನಕ್ಕಾದ್ರೂ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡ್ತೀಯಾ? ಅದು ಹೋಗ್ಲಿ, ಅಯ್ಯೋ ಕುಯ್ತೋಳಲ್ಲ ಅವರು, ಹೆಂಗ್ರು ಇವಾಗ ಕನ್ವಿನ್ಸ್ ಮಾಡೋದು? ಅಯ್ಯೋ, ಎಲ್ಲಾ ಹುಡುಗರದು ಇದೇ ಗೋಳು. ಬರ್ತಾ ಬರ್ತಾ ನನ್ನ ಮೇಲೆ ಇಂಟ್ರೆಸ್ಟೇ ಕಮ್ಮಿ ಆಗೋಯ್ತಲ್ಲೋ. ಅಮ್ಮ ತಾಯಿ, ನಿನ್ನ ಬಾಯಿಗೆ ಒಂಚೂರು ರೆಸ್ಟ್ ಕೊಟ್ಟು ಕಿವಿಗೊಂಚೂರು ಕೆಲಸ ಕೊಟ್ಟರೆ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ. ಆಗೇನಾಯ್ತು ಅಂತ ಒಂಚೂರು ಡೀಟೇಲಾಗಿ ಹೇಳ್ಬೋದು. ಮಾತಾಡ್ಲಾ? ಹಾಂ, ಅದೇನಾಯ್ತು ಅಂತಂತಂದರೆ, ಬೆಳಗ್ಗೆನೆ ಮಲಗಿದ್ನಾ, ಆವಾಗ ಒಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನಾನು ನೀನು ಡೇಟ್ ಆಡ್ತಿದ್ವಾ, ಅದನ್ನ ಯಾವನು ಡಿಸ್ಟರ್ಬ್ ಮಾಡೋದ್ನಂತ ಫೋನ್ ನೋಡಿದ್ನೆ ಹಂಗೆ ಎತ್ತದ್ನಾ, ಅಲ್ಲಿ ನೋಡಿದ್ರೆ ನೀನೇ ಕಾಲ್ ಮಾಡಿದ್ಯಾ. ಏನು, ನಾನ್ ನಿನ್ ಕನ್ಸಲ್ ಬಂದಿದ್ನಾ? ಯಾವ ಹಾಡಿಗೆ ಡುಯೆಟ್ ಆಡಿದ್ವಿ ಇಬ್ರು? ಅದು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಹೊಣ್ಣು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯ್ಸು. ಚೆನ್ನಾಗಿದ್ಯಾ? ಏಯ್, ನಿನಗ್ ನಾನೇನ್ ಐಟಮ್ಗಳ ತರ ಕಾಣಿಸ್ತಿದ್ದೀನಾ? ಐಟಮ್ ಗೊತ್ತಾಯ್ತು ನೀನ್ ನನ್ನನ್ನು ಯಾವ ದೃಷ್ಟಿಲ್ ನೋಡ್ತಿದ್ಯಾ ಅಂತ. ಅಲ್ಲ, ಅದಂಗಲ್ಲ. ಒಂದ್ ನಿಮಿಷ ಚಿನ್ನು, ಶಾರ್ಪ್ ಟೈಮ್ಗೆ ನಮ್ ಯೂಶಲ್ ಸ್ಪಾಟ್ ಹತ್ರ ಬಂದ್ಬಿಡು. ಇವತ್ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಹೆಂಗಾರ ಮಾಡಿ ಇಸಿಡ್ಬೇಕು. ಹೆಂಗಪ್ಪ ಇವಳನ್ನ ಸಮಾಧಾನ ಮಾಡೋದು? ಇವಳು ಬೇರೆ ಇನ್ನೂ ಪತ್ತೆ ಇಲ್ಲ.
ನಿಂಗೆ? ಸಾರಿ ಕಣ್ಣು ಎಲ್ಲಿ ಇಟ್ಕೊಂಡು? ನಡಿ ಹೋಗೋಣ. ಒಳ್ಳೆ ಮೆಂಟ್ಲು ಸವಾಸ ಆಗೋಯ್ತು. ಅದ್ ಸರಿ, ನೀನ್ ನನಗೆ ಡ್ಯಾಶ್ ಹೊಡಿಯೋಕ್ಕೂ ಮುಂಚೆ ಅಷ್ಟೊಂದು ಗಾಬರಿಯಿಂದ ಓಡ್ ಬರ್ತಿದ್ಯಲ್ಲ, ಯಾಕೆ? ಅದೇನಾಯ್ತು ಅಂತಂದ್ರೆ Whispers bend into liquid light. Take the songs inside the night. We're just echoes out of space. Dancing through ಇಪ್ಪತ್ತೊಂಬತ್ತನೇ ತಾರೀಕ ಕನಸಲ್ಲೂ ಇದೇ ಡೇಟ್ ಅಲ್ವಾ ಬಂದಿದ್ದು? ಹಂಗಾರೆ ಈ ಕನಸು ಚಿನ್ನು ಮೆಸೇಜ್ ಮಾಡಿದಾಳೆ, ನಾನು ನೋಡೇ ಇಲ್ಲ. ಅದಕ್ಕೆ ಈ ಥರ ಕೆಟ್ಟ ಕನಸೆಲ್ಲ ಬಿದ್ದಿರೋದು. ಕನಸಲ್ಲಿ ಇದೇ ಟೈಮ್ಗಲ್ವ ಅಲಾರಾಮ್ ಮಾಡ್ತಿದ್ದು. ಕನಸಲ್ಲಾದಂಗೆ ಏನೂ ಆಗಬಾರ್ದು. ಕನಸಲ್ಲಿ ಮೊಬೈಲ್ ನೋಡಿದಾಗ ಎಷ್ಟು ಟೈಮ್ ಆಗಿತ್ತೋ ಈಗಲೂ ಅಷ್ಟೇ ಆಗಿದೆ. ಕನಸಲ್ಲಾಗಿರೋ ಥರ ನಿಜ ಜೀವನದಲ್ಲಿ ನಡೆಯೋದಕ್ಕಿದು ಮುನ್ಸೂಚನೆನಾ? ಈ ರೀತಿ ಏನಾರು ಅಂದ್ಕೊಬೇಕಾರೆ ಶಬ್ದ ಆದರೆ ಅದು ನಿಜ ಆಗುತ್ತೆ ಅಂತಾರೆ. ಹಂಗಾರೆ ಈ ಕನಸು ನಿಜ ಆಗ್ಬಿಟ್ರೆ? ಹಲೋ, ಗುಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗು. ಯಾಕೆ ಫೋನ್ ಮಾಡಿದೆ? ನಾನೇ ಕಾಲ್ ಮಾಡೋವರೆಗೂ ನೀನು ವೆಯ್ಟ್ ಮಾಡಿದ್ರೆ ನಿಂಗೆ ಗಂಟೆನಾರು ಹೋಗ್ತಿತ್ತ? ಯಾಕೋ ಬೆಳಗ್ಗೆನೆ ಒಳ್ಳೆ ಲೂಸ್ ತರ ಆಡ್ತಿದ್ಯಾ? ನಿಂಗೆಲ್ಲ ಫೋನಲ್ಲೇ ಹೇಳ್ಕೊಂಡು ಕೂತ್ಕೊಂತಾರೆ, ಬಂದ್ಬಿಡು. ಏನು ಹೇಳ್ಬೇಡ, ನೀನ್ ಕೊಟ್ಟಿರೋ ಮರ್ಯಾದೆನೇ ಸಾಕು. ಇದು ರಿಪೀಟ್ ಆಗ್ತಿದ್ಯಲ್ಲಪ್ಪ. ನೀನಂತೂ ಕಾಲ್ ಮಾಡಲ್ಲ, ನಾನಾಗೆ ನಾನ್ ಕಾಲ್ ಮಾಡಿದ್ರೆ ಎಷ್ಟು ಗಾಂಚಲಿ ನೋಡು. ಅದಲ್ಲ ಕಣೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮಾತಾಡ್ಬೇಡ. ಒಂದು ದಿನಕ್ಕಾದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀಯಾ? ಸುಮ್ನೇರೆ. ಹೋಗ್ಲಿ, ಎಲ್ಲಾದ್ರೂ ಕರೆದ್ರೆ ಕರೆಕ್ಟ್ ಟೈಮ್ಗಾದ್ರೂ ಬರ್ತೀಯಾ? ಈಗ ಸುಮ್ನೆ ಇರ್ತೀಯೋ ಇಲ್ವೋ? ಇಲ್ಲ, ಲವ್ ಯು ಅಂತನಾದ್ರೂ ಹೇಳ್ತೀಯಾ? ಅದೆಲ್ಲ ಎಲ್ ಬರುತ್ತೆ ನಿಂಗೆ? ಎಲ್ಲಾ ಹುಡುಗರದು ಇದೇ ಗೋಳು. ಅಯ್ಯೋ ನಿಮ್ಮ ಅಲ್ವೇ ಏನೋ ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ಬೇಜಾನ್ ನಿಗ್ರಾಡ್ತಿದ್ಯಾ? ಇನ್ನೊಂದು ಪದ ಮಾತಾಡಿದ್ರು ಶಾರ್ಪ್ ಟೈಮ್ಗೆ ನಮ್ ಯೂಶಲ್ ಸ್ಪಾಟ್ ಹತ್ರ ಬಂದ್ಬಿಡು. ಇವತ್ ಎರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಕನ್ಸಲ್ ತಗೊಂಡಿರೋ ಟವಲೆ ಸ್ಪಾಟು ಅದೇ ಅಲ್ವಾ? ಸ್ಪಾಟ್ ಚೇಂಜ್ ಮಾಡೋದು ಒಳ್ಳೇದು. ರೆಗ್ಯುಲರಾಗಿ ಸಿಗ್ತಾ ಇದ್ವಲ್ಲ ಕಾಲೇಜ್ ಬಸ್ ಸ್ಟಾಪು, ಅಲ್ಲಿ ಬೇಡ. ಈ ಸತಿ ನಾವು ಚಾಟ್ಸ್ ತಿಂತಿದ್ವಲ್ಲ ಆ ಬಸ್ ಸ್ಟಾಪಲ್ಲಿ ಸಿಗೋಣ. ಸಮಯ ಬಂದೇ ಬಿಡ್ತಲ್ಲಪ್ಪ. ಸದ್ಯ ಅವನಿಲ್ಲ. ಅಯ್ಯೋ, ಫೋನ್ ಸೈಲೆಂಟಲ್ಲಿ ಇಟ್ಬಿಟ್ಟಿದ್ದೀನಿ. ಇಷ್ಟೊಂದು ಸಲ ಮಿಸ್ ಕಾಲ್ ಕೊಟ್ಟಿದ್ದಾಳೆ.
ಫೋನ್ ಮಾಡೋಣ. ಹಾಂ, ಅಯ್ಯೋ ದೇವ್ರೆ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋದು. ಸದ್ಯ ಅವ್ನು ನಾನು ನೋಡ್ತಿಲ್ಲ. ಒಂದು ನಿಮಿಷ, ಈಗ ನಾನು ಓಡೋದ್ರೆ ತೊಂದರೆ ಆಗೋದು ನನ್ನ ಹುಡುಗಿಗೇನೆ. ಬೇಡ, ಆಗೋದೇನೇ ಇದ್ರು ನನಗೆ ಆಗ. ಇವನೇನು ಮೂಗಾನ? ಏನು ಹೇಳಕ್ ಬರ್ತಿದ್ದಾನೆ? ಏನು ನಡೀತಿದ್ಯಪ್ಪ ನನ್ನ ಲೈಫಲ್ಲಿ? ಸರ್, ಸರ್ ನಿಂತ್ಕೊಳ್ಳಿ ಸರ್. ಏಯ್, ಯಾಕೋ ಹಿಂಗ್ ಕೂತಿದ್ಯಾ? ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ತೆಗಿಯಕ್ ಏನ್ ನಿನ್ಗೆ? ಯಾಕೋ ಹಿಂಗಾಡ್ತಿದ್ಯಾ? ಬೆಳಗ್ಗೆ ನೋಡಿದ್ರೆ ಹಂಗಾಡ್ದೆ, ಈಗ ನೋಡಿದ್ರೆ ಹಿಂಗಾಡ್ತಿದ್ಯಾ. ಏನಾಗಿದ್ಯೋ ನಿಂಗೆ? ನನ್ನ ಹತ್ರನೂ ಹೇಳಲ್ವಾ? ಎಲ್ಲ ಮಾತಾಡೋಣ. ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಬಾ. ನೀನು ನಂಬ್ತೀಯೋ ಬಿಡ್ತೀಯೋ, ಇಷ್ಟೆಲ್ಲ ಆಯಿತು. ನೀನ್ ಹೇಳೋದೆಲ್ಲ ಕೇಳ್ತಾ ಇದ್ರೆ ನಾನ್ ರೀಸೆಂಟಾಗಿ ಒಂದು ಬುಕ್ ಓದ್ದೆ ಕಣೋ. ಆ ಬುಕ್ ಹೆಸರು ಮನೋವರಿ ಅಂತ. ಅದ್ರಲ್ಲೂ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ, ಅವನ್ಗೂ ಕೂಡ ಒಬ್ಳು ಲವರ್ ಇರ್ತಾಳೆ. ನೀನ್ ಹೆಂಗ್ ಒದ್ದಾಡ್ತಿದ್ಯೋ ಅವನು ಕೂಡ ಹಂಗೆ ಒದ್ದಾಡ್ತಿರ್ತಾನೆ ಕಣೋ. ನಿಂಗಿದೆಲ್ಲ ಹೇಳಿದ್ರೆ ನಂಬಿಕೆ ಬರ್ತಿಲ್ಲ ಅಲ್ಲ? ಇರು, ನಿಂಗ್ ನಾಳೆನೆ ಆ ಬುಕ್ ತಗೊಂಡ್ ಬಂದ್ ತೋರಿಸ್ತೀನಿ, ಸರಿನಾ? ನನಗೆ ಆ ಕ್ಯೂರಿಯಾಸಿಟಿ ಇಲ್ಲ. ನನಗಿರೋ ಪ್ರಶ್ನೆ ಏನು ಅಂದರೆ, ಅವನು ಯಾರಂತ? ಅವನ್ ಯಾರು ಅಂತ ನನಗ್ ಗೊತ್ತು. ಏನೋ ಅವನು ಯಾರು ಅಂತ ನಿಂಗೆ ಗೊತ್ತಾ? ಯಾರವನು? ಅವನು ಸಂದರ್ಭ ಅಂದ್ರೆ ಸಿಚುವೇಶನ್. ಒಂದು ಒಳ್ಳೆ ಸಂದರ್ಭ, ಇನ್ನೊಂದು ಕೆಟ್ಟ ಸಂದರ್ಭ. ನಿನ್ ಕ್ಯಾರೆಕ್ಟ್ರು ಎಲ್ಲ ಕಾಮನ್ ಪೀಪಲ್ಗಳ ಥರ. ನಂದು ಲವ್ ಅಂದ್ರೆ ಪ್ರೀತಿ. ಅಪ್ಪ ಅಮ್ಮ ಆಗಿರ್ಬೋದು, ಬ್ರದರ್ ಸಿಸ್ಟರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎನಿಒನ್. ಇಂಥ ಸಂದರ್ಭಗಳನ್ನ ಎದುರಿಸಕ್ಕಂತಾನೆ ನಮ್ ಬೆನ್ನೆಲುಬಾಗಿ ನಿಂತಿರ್ತಾರೆ. ಮತ್ತೆ ಸಂದರ್ಭ ಅನ್ನೋದು ನಮ್ ಫ್ರೆಂಡೇ. ನಾವೇ ಅದನ್ನ ಎನಿಮಿ ತರ ನೋಡ್ತೀವಿ. ಹಲೋ. ಏನಾಯ್ತು? ಚಿನ್ನು, ನೀನೀಗ ಬುಕ್ ಹೇಳ್ದಲ್ಲ ಮನೋರಿ, ಅದ್ರ ಆಥರ್ ಯಾರು? ಅದ್ರ ಆಥರ್ ಹೆಸರು ರವಿಕಿರಣ್ ಅಂತ. ಆಹಾ, ಎಂಥ ಒಳ್ಳೆ ಕನ್ಸು ಬಿತ್ತಪ್ಪ. ಇದು ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಗ್ಲಿಗನ್ಸಲ್ವಾ? ನಿಜ ಹಾಗೇ ಆಗುತ್ತೆ. ಹಾಂ, ಇವತ್ತು 30ನೇ ತಾರೀಕಾ? ಹಾಂ, ಏನಿದು?
ನಂಗೆ ಮದುವೆ ಆಗೋಯ್ತಾ? ಯಾಕ್ಲ ಮಗ ಎದ್ದಿದ್ಯಾ? ನಿದ್ದೆ ಬಂದಿಲ್ವಾ? ನಂಗೆ ನಿದ್ದೆ ಬರ್ತಾಯಿದ್ದಪ್ಪ, ಮಲ್ಕೊಂತೀನಿ. ಇವನು ನನ್ನ ಫ್ರೆಂಡ್ ಅಲ್ವಾ? ಮತ್ತು ಕನ್ಸಲ್ಲಿ ಯಾಕೆ? ಅಲ್ಲ, ನನ್ನ ಫ್ರೆಂಡೇನೋ ಕನ್ಸಲ್ಲಿ ಸಂದರ್ಭ ಆಗಿ ಬಂದ. ಮತ್ತು ನನ್ನ ಹುಡುಗಿ ಅವಳು ಬರೀ ನನ್ನ ಕಲ್ಪನೆನಾ?